ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ಪೌರನೌಕರರ ಸಂಘ ಶಾಖೆ ಹುನಗುಂದ ವತಿಯಿಂದ ದಿನಾಂಕ ಏಪ್ರಿಲ್ 12, 2025 ರಿಂದ ದಿನಾಂಕ ಏಪ್ರಿಲ್ 26, 2025 ರವರೆಗೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಪ್ಪು ಬಟ್ಟೆ ಧರಿಸಿ ಕರ್ತವ್ಯನಿರತರಾಗಿ ಕರ್ನಾಟಕ ಪೌರನೌಕರರ ಸಂಘವು ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ, ಪಿಂಚಣಿ, ಭತ್ಯೆ, ನಗದುರಹಿತಾರೋಗ್ಯ ಸಂಜೀವಿನಿ ಸೇವೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಒಂದು ಹಂತದ ಮುಷ್ಕರ ಪೂರೈಸಿ ದಿನಾಂಕ ಏಪ್ರಿಲ್ 28, 2025 ರಂದು ರಾತ್ರಿ 8 ಗಂಟೆಗೆ ಹುನಗುಂದ ಪಟ್ಟಣದ ಪುರಸಭೆ ಕಾರ್ಯಾಲಯದ ಆವರಣದಿಂದ ವೇಮವೃತ್ತದವರೆಗೆ ಪಂಜಿನ ಮೆರವಣಿಯ ಪ್ರತಿಭಟನೆಯು ಪೌರನೌಕರ ಸಂಘ ಹುನಗುಂದ ಶಾಖೆಯ ಅಧ್ಯಕ್ಷರಾದ ಮಹಾಂತೇಶ ತಾರಿವಾಳರ ನೇತೃತ್ವದಲ್ಲಿ ಹಾಗೂ ಉಪಾಧ್ಯಕ್ಷರಾದ ಶ್ಯಾಮಸುಂದರ ತಳ್ಳಿಕೇರಿರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಪೌರನೌಕರ ಸಂಘದ ಹುನಗುಂದ ಶಾಖೆಯ ಉಪಾಧ್ಯಕ್ಷರು ಮತ್ತು ಕಂದಾಯಾಧಿಕಾರಿಗಳಾದ ಶ್ಯಾಮಸುಂದರ ತಳ್ಳಿಕೇರಿರು ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯ ಪೌರನೌಕರರ ಸಂಘವು ಕೈಗೊಂಡ ತೀರ್ಮಾನದಂತೆ ವಿವಿಧ ಬೇಡಿಕೆಗೆ ಅನಿರ್ದಿಷ್ಟಾವಧಿಯವರೆಗೆ ಮುಷ್ಕರ ನಡೆಸುತ್ತಿದ್ದು, ಸರ್ಕಾರವು ತ್ವರಿತವಾಗಿ ನಮ್ಮ ಬೇಡಿಕೆ ಈಡೇರಿಸಬೇಕು, ಇರದಿದ್ದರೆ ವಿವಿಧ ಹಂತದಲ್ಲಿ ಮುಷ್ಕರ ಹಮ್ಮಿಕೊಳ್ಳಲಾಗುವುದೆಂದರು. ನಂತರ ಸುದ್ದಿಗಾರರು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಹುನಗುಂದ ಪುರಸಭೆಯ ಪುರುಷ ಮತ್ತು ಮಹಿಳಾ ಪೌರನೌಕರರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಜೈ ಹೋಗ್ಲಿ, ಜೈ ಹೋಗ್ಲಿ, ಈ ಕಡೆ ಬರ್ರಿ, ಒಗ್ಗಟ್ಟಿರಲಿ. ಜೈ ಜೈ ಒಗ್ಗಟ್ಟಿರಲಿ. ಜೈ ಅಷ್ಟೇ ಅಲ್ಲಿ ತರ ಹೋದ್ ಬರ್ರಿ. ನಮ್ಮ ರಾಜ್ಯ ನೌಕರರ ಸಂಘದ ಒಂದು ವತಿಯಿಂದ ಪಂಜಿನ ಮೆರವಣಿಗೆ ಅದನ್ನು ಯಶಸ್ವಿಯಾಗಿ ಅದರ ನಿಮಿತ್ತವಾಗಿ ಈ ಒಂದು ನಮ್ಮ ಏನು ಸಕಲ ಬೇಡಿಕೆಗಳ ನಿಜವರೆಗೂ ಈ ಹೋರಾಟವನ್ನು ನಾವು ಒಂದು ಮುಂದುವರಿಸುತ್ತೇವೆ ಅಂತ ಹೇಳುತ್ತಾ ಈ ಒಂದು ನಮ್ಮೆಲ್ಲ ಪೌರ ಸೇವಾ ನೌಕರರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಈ ಒಂದು ಮೆರವಣಿಗೆಯಲ್ಲಿ ಯಶಸ್ವಿ ಆಗಲಿಕ್ಕೆ ನಮ್ಮ ಪೌರ ಸೇವಾ ಹುನಗುಂದ ಒಂದು ನಗರದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಮಹಾಂತೇಶ ತಾರಿವಾಳರನ್ನು ಕೂಡ ಧನ್ಯವಾದ ಅರ್ಪಿಸುತ್ತಾ ಅದೇ ರೀತಿಯಾಗಿ ಒಂದು ನಮ್ಮ ಮಾದರಿ ಮಿತ್ರರಿಗೂ ಹಾಗೂ ಒಂದು ಪೊಲೀಸ್ ಸಿಬ್ಬಂದಿಯವರಿಗೂ ಮತ್ತು ಈ ಒಂದು ನಗರದಲ್ಲಿ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಇದರ ಮೂಲಕ ವಂದನೆಗಳನ್ನು ಹೇಳುತ್ತಾ ಈ ಒಂದು ಮೆರವಣಿಗೆಯಲ್ಲಿ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಾ ಜೈ ಎಲ್ಲ ಇವನ ಆದೇಶ ಇಂತ ಬಂದ್ಬಿಡ್ರಿ. नौकर संघಕ್ಕೆ कर्नाटक राज्य पौर सेवा नौकर संघಕ್ಕೆ कर्नाटक राज्य पौर सेवा नौकर संघಕ್ಕೆ ಏನೇ ಬರಲಿ कर्नाटक राज्य पौर सेवा नौकर संघಕ್ಕೆ कर्नाटक राज्य पौर सेवा नौकर संघಕ್ಕೆ कर्नाटक राज्य
ಪೌರ ಸೇವಾ ನೌಕರ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏನೇ ಬರಲಿ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಏನೇ ಬರಲಿ, ಏನೇ ಬರಲಿ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಎಲ್ಲಿವರೆಗೆ ಹೋರಾಟ. ಬಂಧುಗಳೇ, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅನಿರ್ದಿಷ್ಟವಾಗಿ 27/5/2025 ಈ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಅದರ ಅಂಗವಾಗಿ ಪ್ರತಿನಿತ್ಯ ಕೂಡ ಮಲ್ಲಿಗೆಗೆ ಒಂದು ಕಪ್ಪು ಪಟ್ಟಿಯನ್ನು ಧರಿಸಿದ್ರ ಮೂಲಕ ಸಾರ್ವಜನಿಕವಾಗಿ ಯಾವುದೇ ತೊಂದರೆಗಳಾಗದಂತೆ ಕೆಲಸ ಕಾರ್ಯಗಳನ್ನು ನಾವು ನಿರ್ವಹಿಸುತ್ತಿದ್ದು, ಇವತ್ತು ಏನಪ್ಪ ಅಂತಂದರೆ ನಮ್ಮ ರಾಜ್ಯ ನೌಕರರ ಸಂಘದ ಒಂದು ವತಿಯಿಂದ ಕೊಂಜಿನ ಮೆರವಣಿಗೆಯನ್ನು ನಾವು ನಮ್ಮ ನಗರದಲ್ಲಿ ಹಮ್ಮಿಕೊಂಡಿದ್ದು, ಅದನ್ನು ಯಶಸ್ವಿಯಾಗಿ ನಮ್ಮ ಪುರಸಭೆ ಹುನಗುಂದದಿಂದ ವಿಜಯ ಮಹಂತೇಶ್ವರ ಸರ್ಕಲ್ವರೆಗೂ ಹಮ್ಮಿಕೊಂಡು ಯಶಸ್ವಿಯಾಗಿದೆ. ಅದರ ನಿಮಿತ್ತವಾಗಿ ಈ ಒಂದು ನಮ್ಮ ಏನು ಸಕಲ ಬೇಡಿಕೆಗಳನ್ನು ಈಡೇರುವವರೆಗೂ ಈ ಹೋರಾಟವನ್ನು ನಾವು ಈ ಒಂದು ಮುಂದುವರಿಸುತ್ತೇವೆ ಅಂತ ಹೇಳುತ್ತಾ, ಈ ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮೆಲ್ಲ ಪೌರ ಸೇವಾ ನೌಕರರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ಮೆರವಣಿಗೆಯನ್ನು ಯಶಸ್ವಿ ಆಗಲಿಕ್ಕೆ ನಮ್ಮ ಪೌರ ಸೇವಾ ಹುನಗುಂದ ಒಂದು ನಗರದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಮಹಂತೇಶ್ ತಾರಿಗಳನ್ನು ಕೂಡ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಿಮ್ಮ ಬೇಡಿಕೆಗಳು ಪರ್ಟಿಕ್ಯುಲರ್ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಬೇಡಿಕೆಗಳೇನಿದ್ದಾವೆ ಅವೆಲ್ಲ ಬೇಡಿಕೆಗಳು ನಮಗೂ ಪೌರ ನೌಕರರಿಗೂ ಸಿಗಲಿ ಅಂತಕ್ಕಂಥ ಒಂದು ಉದ್ದೇಶ, ಮತ್ತೆ ಒಂದು ಆರೋಗ್ಯ ಸಂಜೀವಿನಿ ಅಂತ ಏನು ಯೋಜನೆಗಳೇನಿದಾವಲ್ಲ ಅವೆಲ್ಲ ಕೂಡ ನಮ್ಮ ಪೌರ ನೌಕರರಿಗೆ ಸಿಗಬೇಕು. ಅದರಲ್ಲಿ ನಮ್ಮ ಒಂದು GPF ವ್ಯವಸ್ಥೆ ಏನಿದೆಯಲ್ಲ, ಆಮೇಲೆ KGID, ಆಮೇಲೆ ನಮ್ಮನ್ನು ಕೂಡ ಒಂದು ಸರ್ಕಾರ ನೌಕರರು ಅಂತೇಳಿ ಪರಿಗಣಿಸಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶಗಳು ಇಟ್ಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆಮೇಲೆ ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರ್ತಕ್ಕಂಥವ್ರನ್ನ ನೇರ ಪಾವತಿದಾರನಾಗಿ ಮಾಡೋರಿಗೂ ಕೂಡ ಈ ಹೋರಾಟದಲ್ಲಿ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಅಂತಕ್ಕಂಥ ಈ ಮೂಲಕ ತಮ್ಮನ್ನು ತಿಳಿಸ್ತಾ ಇದ್ದೇವೆ. ನಿಮ್ಮ ಹೆಸರೇನು ಸರ್? ಶ್ಯಾಮ್ ಸುಂದರ್ ಅಂತ ಹೇಳಿ ಸರ್, ನಾನು ಕಂದಾಯ ನಿರೀಕ್ಷೆ.